ಗುರುಪನಮ ಉತ್ತಾನಪಾದ ಅಂತ ಹೇಳಿ ರಾಜ ಇದ್ದ. ಅವನಿಗೆ ಇಬ್ಬರು ಹೆಂಡತಿರ ಇದ್ರು. ಒಬ್ಬಕಿನ ಹೆಸರ ಸುರುಚಿ, ಸುನೀತಿ. ಸುರುಚಿ ಹೆಸರ ಉತ್ತಮ, ಸುನೀತಿ ಹೆಸರ ಸುನೀತಿನೇ. ಅವನ ಮಗನ ಹೆಸರ ಧ್ರುವ. ಒಮ್ಮೆ ಅಪ್ಪನ ತೊಡಿ ಮೇಲೆ ಧ್ರುವ ಕೋಳಿಗೆ ಹೋಗಿದ್ದ. ಆಮೇಲೆ ಸುರುಚಿ ಬಂದು ದೂಸ್ಬಿಡ್ತಾಳೆ. ಆಮೇಲೆ ಅಳ್ಕೋತ ಹೋಗಿ ಅವ್ರ ಅಮ್ಮನ ಮುಂದೆ ಹೇಳ್ತಾ, ನಮ್ಮ ಹೊಟ್ಟೆ ಹುಟ್ಟಿಲ್ಲಿ ಸುರುಚಿ ಅಂತ ಹೇಳಿದ್ರು. ನಮ್ಮ ಹೊಟ್ಟೆ ಹುಟ್ಟಿಲ್ಲಿ, ನಮ್ಮ ಹೊಟ್ಟೆ ಹುಟ್ಟಿದ್ರೆ ರಾಜನ ಮೇಲೆ ಕೂಡ್ಬೋನಿ. ನೀವು ಹುಟ್ಟಿಲ್ಲ, ದೂಸ್ಬಿಟ್ಲು. ಆಮೇಲೆ ಅಳಕೋತ ಹೋಗಿ ಅವರ ಸುನೀತಿ ಅಮ್ಮನ ಕಡೆ ಹೇಳದ. ಆ ಸುನೀತಿ ಅಮ್ಮ ನಾರಾಯಣಗ ತಪಸ್ ಮಾಡು, ಆಮೇಲೆ ಒಂದು ಜಾಗ ಕೊಡ್ತಾನೆ, ಯಾರು ಕಸ್ಕೊಳಕ ಅಲ್ಲ ಅಂತದು. ಆಮೇಲೆ ಹೋದ. ನಾರದ್ರು ಬಂದ್ರು. ಹುಲಿ ಸುಮ್ಮ ಇರ್ತಾವ, ನೀನು ನೋಡಿದ್ರೆ ಅಂಗಡಿ ಮನೆ ಹೋಗ್ತಿ ಅಂತ ಹೇಳಿದ್ರು. ನಾನು ನಾರಾಯಣ ತಪಸ್ ಮಾಡಕ್ಕೆ ಹೊಂಟೀನಿ, ಅದ್ರೊಳಗೆ ಯಾರು ಇರ್ತಾನ, ನಾರಾಯಣ ಇರ್ತಾನ, ನಾ ಯಾಕಂತೀವಿ ಅಂತ ಮತ್ತೆ ಹೊಂಟು. ನೀನು ಚಾಕ್ಲೇಟ್ ಕೊಟ್ಟು ಬಿಡ್ತೀನಿ, ತಿನ್ಕೋತ ಬಿಡೋರು ಮನೆ. ಇಲ್ಲ, ನಾರಾಯಣ ನಂಗೆ ನೋಡಿಂದ ಮುಂದಿನೆಲ್ಲ ಕೆಲಸ ಅಂತ ಹೇಳಿ ಹೋಗಿ ತಪಸ್ ಮಾಡ್ಕತ್ತ. ಒಂದನೇ ತಿಂಗಳ ಹಣ್ಣು ತಿನ್ಲಿಕ್ಕತ್ತ. ಎರಡನೇ ತಿಂಗಳ ತಪ್ಪಲ ತಿನ್ಲಿಕ್ಕತ್ತ. ಬರೇ ಮೂರನೇ ತಿಂಗಳ ತಪ್ಪಳನ ತಿನ್ಲಿ ಬಿಟ್ಬಿಟ್ಟೆ. ನಾಲ್ಕನೇ ತಿಂಗಳ ಬರೇ ಗಾಳಿ ತೋಲಿಕತ್ತ. ಐದನೇ ತಿಂಗಳ ಗಾಳಿನೂ ಬಿಟ್ಬಿಟ್ಟ. ಸುಮ್ಮ ತಪಸ್ ನಾರಾಯಣ ನೋಡ್ಕೊ ಸುಮ್ಮ ತಪಸ್ ಮಾಡಕತ್ತಿದ್ದ. ಮಾಯ ಒಮ್ಮೆ ಎದಿ ಒಳಗಿಂದ ಕಣ್ಣು ತೆಗೆದು ನೋಡ್ತಾನ, ಕರ್ರ ಕರ್ರ ನಾರ ಬಂದು ನಿಂತುಟ ಮುಂದೆ. ಮಾತಾಡಿಗೆ ಬರುವಲ್ತ. ಹಣ್ಣು ತಿಂದಿಲ್ಲ, ಏನೂ ತಿಂದಿಲ್ಲ. ಅದಕ್ಕೆ ಶಂಕ ಹಚ್ಚಿದ ಬಾಯಿಗೆ ಹಿಂಗ. ಆಮೇಲೆ ಮಂತ್ರಾಲಯ ಚಾಲು ಮಾಡ್ಬಿಟ್ಟ. ನನಗೊಂದು ಯಾರು ಕಸ್ಕೋಳ ಅಂತದು ಜಾಗ ಕೊಡೋ ಅಂದ ನಾರಾಯಣಗ. ಧ್ರುವ ಲೋಕ ಕೊಟ್ಟುಬಿಟ್ಟ. ಅದರ ಹೆಸರು ದುರ್ಲೋಕ. ಶ್ರೀಕೃಷ್ಣ ಪ್ರಣಾಮ.